ಮೊದಲಿಗೆ ನನ್ನ ಗುರು ಹಿರಿಯರಿಗೆ ಆತ್ಮ ಪ್ರಣಾಮವನ್ನು ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಪ್ರತಿಯೊಬ್ಬರಿಗೂ ನನ್ನ ಆತ್ಮ ನಮಸ್ಕಾರಗಳು. ಇವತ್ತಿನ ವಿಷಯವಾಗಿ ಚರ್ಮದ ಸಮಸ್ಯೆಗಳಿಗೆ ಮುದ್ರೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಚರ್ಮ ವ್ಯಾಧಿ ಈಗ ಕೋಲ್ಡ್ ಸೀಸನ್ ಇರೋದ್ರಿಂದ ಬಹಳವಾಗಿ ಹಲವಾರು ಜನರು ಬಳಲ್ತಾ ಇರ್ತಾರೆ. ಅವರು ದೀರ್ಘಕಾಲೀನವಾಗಿ ತೀವ್ರತರವಾಗಿ ಬಳಲ್ತಾ ಇರೋರು ಸರಿಯಾದ ರೀತಿಯಲ್ಲಿ ಗುಣಪಡಿಸ್ಕೊಳ್ಳೋಕಾಗ್ದೇನೆ ಅದನ್ನ ಅನುಭವಿಸ್ತಾ ಇರ್ತಾರೆ. ಅಂತವ್ರಿಗೆ ನಮ್ಮಿಂದ ಏನಾದ್ರೂ ಮುದ್ರೆಗಳ ವಿಷಯವಾಗಿ ತಿಳ್ಕೊಂಡು ಅದನ್ನ ಪರಿಹರಿಸ್ಕೊಳ್ಬಹುದಾ ಅನ್ನೋದಾದ್ರೆ ಒಂದು ಚಿನ್ಮಯಿ ಮುದ್ರೆ ಮಾಡೋದ್ರಿಂದ ಇದು ಅಗ್ನಿ ತತ್ವದ ಹೆಬ್ಬೆರಳು ಹಾಗೂ ವಾಯು ತತ್ವದ ತೋರು ಬೆರಳು ಎರಡನ್ನು ಸೇರಿಸಿ ಹೀಗೆ ಈ ಮಿಕ್ಕ ಬೆರಳುಗಳು ಹೀಗೆ ಇಟ್ಕೋಬೇಕು. ಸೊ ಇದೊಂದು. ಮತ್ತೆ ಇನ್ನೊಂದು ಅಗ್ನಿ ತತ್ವವನ್ನ ಪ್ರೊಟೆಕ್ಟ್ ಮಾಡುವುದು ಎಲ್ಲ ನಾಲ್ಕು ತತ್ವಗಳು ಹೀಗೆ ಮಾಡಿ ಆದಿ ಮುದ್ರೆ ಹೀಗೆ ಈ ರೀತಿ ಮಾಡೋದ್ರಿಂದ ಈ ಹೆಬ್ಬೆರಳು ಒಳಗಡೆ ಹೋಗ್ಬೇಕು, ಮಿಕ್ಕ 4 ಬೆರಳುಗಳು ಅಗ್ನಿ ತತ್ವವನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಓಕೆ, ಇದು ಅಗ್ನಿ ತತ್ವ, ಇದು ಪೃಥ್ವಿ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಪ್ರತಿದಿನ ಇದನ್ನ ಹೇಳ್ಕೊಳ್ತಾ ಇದ್ರೆ ನಿಮ್ಗೆ ಮನನ ಆಗ್ಬಿಡುತ್ತೆ. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ. ಓಕೆ, ಇದು ಆದಿಮುದ್ರ. ಇದೊಂದು ಅಲ್ಲದೆ ಇನ್ನೊಂದು ವಜ್ರ ಮುದ್ರ. ವಜ್ರ ಮುದ್ರ ಯಾಕೆ ಅಂತ ಹೇಳಿದ್ರೆ, ನಾವು ಈ ಚರ್ಮವ್ಯಾಧಿಯಿಂದ ಬಳಲ್ತಾ ಇದ್ದಂಥವ್ರು ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ಬಹಳ ಕುಗ್ಗಿ ಹೋಗಿರ್ತಾರೆ. ಅವರಲ್ಲಿ ಆತ್ಮಸ್ಥೈರ್ಯ ಕಡಿಮೆ ಆಗಿರುತ್ತೆ. ಆವಾಗ ವಜ್ರದಂತೆ ನಾವು ಕಠಿಣವಾಗಿ ಹೇಗಿರ್ಬೇಕು, ಈ ರೋಗದಿಂದ ಹೇಗೆ ಆಚೆ ಬರ್ಬೇಕು ಅಂತ ಇದು ಆತ್ಮಸ್ಥೈರ್ಯವನ್ನ ಬಲಪಡಿಸ್ತಾ ಹೋಗುತ್ತೆ, ಆತ್ಮ ಬಲವನ್ನ ಹೆಚ್ಚಿಸುತ್ತೆ. ಸೊ ಅದ್ರಿಂದ ವಜ್ರ ಮುದ್ರ ಈ ಅಗ್ನಿ ತತ್ವದ ಹೆಬ್ಬೆರಳಿಗೆ ಈ ಆಕಾಶ ತತ್ವ, ಪೃಥ್ವಿ ತತ್ವ ಹಾಗೂ ಜಲತತ್ವ 3 ಬೆರಳುಗಳು ಮೃದು ಸ್ಪರ್ಶವನ್ನ ಮಾಡಬೇಕು. ಒತ್ತಿ ಹಿಡಿಯುವಂತ ಅವಶ್ಯಕತೆ ಇಲ್ಲ. ಈ ತೋರು ಬೆರಳು ನೇರವಾಗಿರ್ಬೇಕು. ಇದು ವಜ್ರ ಮುದ್ರೆ. ಸೊ ಹೀಗೆ ಇಟ್ಟು ತೊಡೆಯ ಮೇಲೆ ಇಟ್ಕೊಂಡು ನಾವು ಕಣ್ಗಳನ್ನ ಮುಚ್ಚಿ ಸ್ಥಿರ ಸುಖಾಸನದಲ್ಲಿ ಕುತ್ಕೋಬೇಕು ನೆಲದ ಮೇಲೆ. ಇಲ್ಲಾಂದ್ರೆ ಕೆಳಗಡೆ ಕುತ್ಕೊಳಕ್ ಆಗದೆ ಇದ್ದಂಥವ್ರು ಚೇರ್ ಮೇಲೆ ಕುತ್ಕೊಂಡು ಈ ಮುದ್ರೆಯನ್ನ ಹಿಡಿದು ಪ್ರತಿದಿನ 40 ರಿಂದ 45 ನಿಮಿಷಗಳ ಕಾಲ ಮುದ್ರೆ ಮಾಡೋದ್ರಿಂದ ದೀರ್ಘಕಾಲೀನವಾಗಿ ಅನುಭವಿಸ್ತಾ ಇರುವಂತಹ ಸೋರಿಯಾಸಿಸ್ ಕಾಯಿಲೆ ಇರಬಹುದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಎಕ್ಸಿಮಾ, ಹಲವಾರು ಚರ್ಮದ ವ್ಯಾಧಿಗಳು ಇದೆ. ಅದರಿಂದ ಬಳಲ್ತಾ ಇರೋಂಥವ್ರು ಈ ಮುದ್ರೆಯನ್ನ ಮಾಡಿ ಪ್ರತಿ ದಿವಸ ಮುದ್ರೆ ಅಭ್ಯಾಸ ಮಾಡೋದ್ರಿಂದ ಈ ರೋಗದಿಂದ ಮುಕ್ತಿಯನ್ನ ಪಡಿಬಹುದು. ಆದ್ರೆ ಒಂದು ತಾಳ್ಮೆ ಮತ್ತೆ ನಂಬಿಕೆ ಬಹಳ ಮುಖ್ಯ, ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದರಲ್ಲಿ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು. 40 ರಿಂದ 45 ನಿಮಿಷ ನಮ್ಮ ಆಜ್ಞೆ ಚಕ್ರದ ಮೇಲೆ ಗಮನ ಕೇಂದ್ರೀಕೃತ ಮಾಡಿ ಪ್ರತಿ ದಿವಸ ಮಾಡುವಂಥದ್ದು. ಅದು ಬಹಳ ಮುಖ್ಯವಾಗಿ ಇರುವಂಥದ್ದು. ಚರ್ಮ ಅನ್ನೋದು ನಮ್ಮ ದೇಹದಲ್ಲಿ ಬಹುದೊಡ್ಡ ಅಂಗಾಂಗ. ಅದು ಕರ್ಮೇಂದ್ರಿಯವೂ ಹೌದು, ಪಂಚ ಜ್ಞಾನೇಂದ್ರಿಯವೂ ಹೌದು. ಹೇಗೆ ನಮ್ಮ ದೇಹದಲ್ಲಿ ಮೆದುಳು, ಹೃದಯ, ಯಕೃತ್, ಮೂತ್ರಕೋಶ ಇವೆಲ್ಲ ಅಂಗಾಂಗಗಳಿದೆಯೋ ಹಾಗೆ ನಮ್ಮ ದೇಹದಲ್ಲಿ ಚರ್ಮವು ಒಂದು ದೊಡ್ಡ ಅಂಗಾಂಗ. ಅದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮತ್ತು ವಿಶಿಷ್ಟವಾದ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಸೊ ಅದರಿಂದ ನಮ್ಮ ದೇಹದಲ್ಲಿ ನಮ್ಮ ಸೌಂದರ್ಯಕ್ಕೆ, ದೇಹದ ಆರೋಗ್ಯಕ್ಕೆ, ಹಾಗೆಯೇ ದೇಹಕ್ಕೆ ಸಂಪೂರ್ಣ ರಕ್ಷಣೆ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಹಾಗಾಗಿ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾವ್ದ್ಯಾವ್ದು ಅಂತ ಹೇಳೋದಾದ್ರೆ, ಸಣ್ಣದಾಗಿ ಶುರುವಾಗುವ ಕಜ್ಜಿ, ತುರಿಕೆಯಿಂದ ಹಿಡಿದು ಫಂಗಲ್ ಇನ್ಫೆಕ್ಷನ್ ಅಂತಹ ಕಾಯಿಲೆಗಳು, ಕೇಬಿಸ್, ವಿಟಿಲಿಗೋ, ರಿಂಗ್ ವರ್ಮ್, ಹರ್ಪೀಸ್, ಸೋರಿಯಾಸಿಸ್ ನಂತಹ ಕಾಯಿಲೆಗಳಿಂದ ಬಹಳಷ್ಟು ಜನ ಬಳಲ್ತಾ ಇರ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಏನಾದ್ರೂ ಇದ್ರೂ ಇಮ್ಯುನಿಟಿ ಕಡಿಮೆ ಇದ್ದಾಗ ಮತ್ತೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗಳುಂಟಾದಾಗ, ಪಿತ್ತ ದೋಷ ಮತ್ತು ವಾತದೋಷ ಪ್ರಕೋಪ ಉಂಟಾದಾಗ ಈ ಚರ್ಮ ರೋಗಗಳು ಉತ್ಪತ್ತಿಯಾಗ್ಲಿಕ್ಕೆ ಕಾರಣ ಆಗುತ್ತೆ. ಈ ಚರ್ಮ ರೋಗವನ್ನ ಹೇಗೆ ಪಂಚಕರ್ಮದ ಮೂಲಕ ಆಯುರ್ವೇದದ ಮೂಲಕ ಸರಿಪಡಿಸ್ಕೊಳ್ಬಹುದು ಅಂತಂದ್ರೆ, ವಿರೇಚನ ಕರ್ಮ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ವಿರೇಚನ ಕರ್ಮದಲ್ಲಿ ನಾವು ಏನ್ ಮಾಡ್ತೀವಿ,
ಸ್ನೇಹಪಾನವನ್ನ ಮಾಡ್ತೇವೆ. ಮೆಡಿಕೇಟೆಡ್ ಘೃತವನ್ನ ಕೊಟ್ಟು ಸ್ನೇಹಪಾನ ಮಾಡಿ ಬಾಹ್ಯ ಅಭ್ಯಂಗ ಮತ್ತು ಸ್ವೇದನವನ್ನ ಮಾಡಿ, ಹಾಗೇನೆ ತದನಂತರ ಬೇದಿಯಾಗುವಂತಹ ಔಷಧವನ್ನ ತೆಗೆದುಕೊಳ್ಳುವ ಮೂಲಕ ಚಿಕಿತ್ಸೆಯನ್ನ ಮಾಡೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ಈ ರೋಗವನ್ನ ವಾಸಿ ಮಾಡಬಹುದು. ಹಾಗೆಯೇ ಇದು ರಕ್ತ ಪರಿಚಲನೆಯನ್ನ ಸರಿ ಮಾಡುತ್ತೆ ಮತ್ತೆ ರಕ್ತ ಶುದ್ಧೀಕರಣವನ್ನ ಮಾಡುತ್ತೆ ಈ ವಿರೇಚನ ಕರ್ಮ. ಇದೇ ರೀತಿ ಔಷಧಿ ಸಸ್ಯಗಳಿಂದ ತಯಾರಾಗುವಂತಹ ಲೇಪಗಳನ್ನ ಉಪಯೋಗಿಸ್ಬೇಕು ಈ ಚರ್ಮ ವ್ಯಾಧಿಯಲ್ಲಿ. ಹಾಗೆಯೇ ಕೆಲವೊಂದು ಔಷಧಿ ಸಸ್ಯಗಳನ್ನ ಯಾವ್ದ್ಯಾವ್ದು ಹೆಸರಿಸಬಹುದಾದ್ರೆ, ನಮ್ಮಲ್ಲೇ ಪಾಟ್ಗಳಲ್ಲಿ ಬೆಳೆಯುವಂತಹ ತುಳಸಿ ಇರಬಹುದು, ಅಲೋವೆರಾ, ಲೋಳೆಸರ ಅಂತ ಹೇಳ್ತೀವಲ್ಲ ಅದು, ಚಂದನ, ಶ್ರೀಗಂಧ, ಲಾವಂಚ, ಖದಿರ, ನಿಂಬ ಅಂದ್ರೆ ಬೇವು, ಹರಿದ್ರ, ಹರಿಶಿಣ, ದಾರು ಹರಿದ್ರ, ಮರದರಿಶಿಣ, ಕರಂಜ, ಹೊಂಗೆ ಮರ, ಹೀಗೆ 10 ಹಲವಾರು ರೀತಿಯ ಔಷಧಿ ದ್ರವ್ಯಗಳ ಪ್ರಯೋಗವನ್ನು ಚರ್ಮ ವ್ಯಾಧಿಗಳಲ್ಲಿ ಮಾಡಬಹುದು. ಈಗ ಎರಡು ಮನೆಮದ್ದು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಚರ್ಮದ ತುರಿಕೆ, ಅಲರ್ಜಿಯಂತಹ ಅರ್ಟಿಕೇರಿಯಾ ಅಂತ ಕರಿತೀವಿ. ಅದರಲ್ಲಿ ಏನ್ ಮಾಡಬಹುದು, ನಮ್ಮಲ್ಲೇ ಸಿಗುವಂತಹ ಗಿಡವನ್ನು ಉಪಯೋಗಿಸಿ ಹೇಗೆ ಮಾಡಬಹುದು ಅಂತ ಹೇಳೋದಾದ್ರೆ, ಗರಿಕೆ ಹುಲ್ಲು ನಿಮ್ಮಲ್ಲೆಲ್ಲ ಸಿಗುವಂತ ಒಂದು ಗಿಡ. ಗರಿಕೆ ಹುಲ್ಲನ್ನ ಒಂದು ಹಿಡಿಯಾಗಷ್ಟು ಗರಿಕೆ ಹುಲ್ಲನ್ನ ತೆಗೆದುಕೊಂಡು 2 ಚಮಚ ಜೀರಿಗೆಯನ್ನ ಸೇರಿಸಿ 2 ಲೋಟ ನೀರಿನಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಅದು 1 ಲೋಟದಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿ ಕಷಾಯ ಅಂತ ಆಗುತ್ತೆ. ಅದನ್ನ ಪ್ರತಿನಿತ್ಯ ದಿನಕ್ಕೆ 1 ಬಾರಿಯಂತೆ ಕುಡಿತಾ ಬರ್ಬೇಕು. ಇದರಿಂದ ಅರ್ಟಿಕೇರಿಯಾ, ತುರಿಕೆ, ಚರ್ಮದ ತುರಿಕೆ ಇರುವಂತದ್ದು ವಾಸಿ ಆಗುತ್ತೆ. ಅದ್ರ ಜೊತೆ ದೊಡ್ಡಪತ್ರೆ ಎಲೆ, ಸಾಮಾನ್ಯವಾಗಿ ಎಲ್ಲರೂ ಬೆಳಿತೀರಾ, ದೊಡ್ಡಪತ್ರೆ ಎಲೆಯ ರಸವನ್ನ ತುರಿಕೆ ಇದ್ದಂತಹ ಜಾಗದಲ್ಲಿ ಹಚ್ಬೇಕು. ಹಾಗೆಯೇ ಗರ್ಕೆ ಹುಲ್ಲನ್ನ ಕಲ್ಕ ಅಂದ್ರೆ ಪೇಸ್ಟ್ ಅನ್ನ ಮಾಡಿ ಅಲ್ಲಿ ಹಚ್ಚುವುದರಿಂದ ತುರಿಕೆ ಅಂತ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಈ ಶೀತ ಕಾಲದಲ್ಲಿ ಚರ್ಮದಲ್ಲಿ ಬಿಗಿತ ಜಾಸ್ತಿ ಆಗುತ್ತೆ, ಒಣಗಿದಂತಹ ಸಂದರ್ಭಗಳು ಉಂಟಾಗುತ್ತೆ, ಚರ್ಮ ಬಿಗಿತ ಜಾಸ್ತಿ ಉಂಟಾಗಿ. ಮತ್ತೆ ಸ್ಕೇಲಿ ಸ್ಕಿನ್ ಅಂತಿವೆ, ಅದು ಡ್ಯಾಂಡ್ರಫ್ ರೀತಿ ತಲೆಯಲ್ಲಿ ಹೇಗೆ ಹೊಟ್ಟುಗಳು ಉದುರುತ್ತೋ ಹಾಗೆ ಸ್ಕಿನ್ ನಲ್ಲೂ ಹೊಟ್ಟು ಉದುರುವಂತ ಕಂಡೀಷನ್ಗಳಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನ ಹಚ್ಬೇಕಾಗುತ್ತೆ. ಮತ್ತೆ ಹೊಂಗೆ ಬೀಜದಿಂದ ತಯಾರಿಸಿದಂತಹ ಎಣ್ಣೆಯನ್ನ ಅದನ್ನ ಲೇಪನ ಮಾಡ್ಬೇಕಾಗುತ್ತೆ. ಸೊ ಹಿಮ್ಮಡಿ ಒಡೆದಿದ್ದಾಗ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಕೋಕಮ್ ಸೀಡಿಂದ ತಯಾರಿಸಿದಂತಹ ಬಟರ್ ಅನ್ನ ನಾವು ಹಚ್ಬೇಕಾಗುತ್ತೆ. ಹಿಮ್ಮಡಿ ಹೊಡೆದಾಗ ಅದರಿಂದ ಉಪಯೋಗ ಆಗುತ್ತೆ. ಸೊ ಯಾವುದೇ ರೋಗ ಇರಲಿ, ಯಾವುದೇ ರೀತಿಯ ಪರಿಸ್ಥಿತಿ ಇರಲಿ, ನಮ್ಮ ದೇಹದಲ್ಲಿ ತಾನೇ ವಾಸಿ ಮಾಡ್ಕೊಳ್ಳುವಂತ ಒಂದು ಚೈತನ್ಯ ಶಕ್ತಿ ಇದೆ. ದೇಹ ತಾನೇ ಯಾವುದೇ ರೋಗ ಆದ್ರೂ ಚೈತನ್ಯ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಕಂಡಿಡ್ಕೊಳ್ಬೇಕು. ಇದೆಲ್ಲ ನಾನು ಹೇಳ್ತಾ ಇರೋದು ಎಕ್ಸ್ಟರ್ನಲ್ ಏನ್ ಮಾಡಬಹುದು ಅಂತ, ಆದ್ರೆ ನಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಅಂತ ಒಂದಿದೆ. ಸೊ ಅದನ್ನ ಆತ್ಮಬಲವನ್ನ ಬಲಪಡಿಸ್ಕೊಳ್ಬೇಕು. ಯಾವ್ಯಾವ ರೀತಿ ನಾವು ಉಪಯೋಗಿಸುವಂತ ಆಹಾರದ ಮೂಲಕ, ಸರಿಯಾದ ಆಹಾರ ವಿಧಿವಿಧಾನಗಳನ್ನ ಅಳವಡಿಸ್ಕೊಳ್ಳೋ ಮೂಲಕ, ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳೋ ಮೂಲಕ, ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಆಲೋಚನೆಗಳನ್ನ ಮಾಡೋದ್ರ ಮೂಲಕ ನಾವು ನಮ್ಮ ಆತ್ಮಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಇದು ಚರ್ಮವ್ಯಾಧಿ ಪ್ರಮುಖವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಇಮ್ಯುನಿಟಿ ಕಡಿಮೆ ಆದಾಗ, ಮತ್ತೆ ನಮ್ಮ ಆಹಾರದಲ್ಲಿ ಹೆಚ್ಚಿನ ಅಂಶ ಮಾಂಸಾಹಾರ ಸೇವನೆ ಮಾಡೋದ್ರಿಂದ, ರಾಜಸಿಕ ಮತ್ತು ತಾಮಸಿಕ ಗುಣಗಳು ಹೆಚ್ಚಾಗೋದ್ರಿಂದ, ಪೂರ್ವಜನ್ಮಕೃತ ಪಾಪನೂ ಇರಬಹುದು ಚರ್ಮ ವ್ಯಾಧಿಗಳಲ್ಲಿ. ಅದನ್ನ ಹೊರತುಪಡಿಸಿ ಈ ಜನ್ಮದಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋದ್ರೆ ಚರ್ಮ ವ್ಯಾಧಿಯಿಂದ ಮುಕ್ತಿಯನ್ನ ಪಡೆಯಬಹುದು. ಇಂದ್ರಿಯ ಆತ್ಮವನ್ನ ಬಲಪಡಿಸ್ಕೊಳ್ಬಹುದು. ಮತ್ತೆ ನಮ್ಮ ಪ್ರಾಣ ಶಕ್ತಿಯನ್ನ ಧ್ಯಾನದ ಮೂಲಕ ಹೆಚ್ಚಿಸ್ಕೊಳ್ಬಹುದು. ಸೊ ಇದೆಲ್ಲದಕ್ಕೂ ನಮ್ಮ ಪ್ರಕೃತಿ ನಮ್ಮ ಜೊತೆ ಸಹಕರಿಸ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಪಂಚತತ್ವಗಳು ಹೇಗಿದೆಯೋ ನಮ್ಮ ಪ್ರಕೃತಿಯಲ್ಲೂ ಪಂಚತತ್ವಗಳಿದೆ. ಆದ್ರಿಂದ ನಮ್ಮ ಪ್ರಕೃತಿ ದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯವಾದ ಚರ್ಮ ವ್ಯಾಧಿಯ ಬಗ್ಗೆ ಕೆಲವೊಂದು ಅಂಶಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ಕೇಳಿದ್ರೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಇಂದಿನ ವಿಷಯವನ್ನ ಸಮಾಪ್ತಿಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ನಿಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಚರ್ಮ ರೋಗ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಅದರ ವಾತಾವರಣಕ್ಕೆ ಅನುಗುಣವಾಗಿ ಕೂಡ ಈ ಚರ್ಮ ರೋಗಗಳು ಬರ್ತಾ ಇರುತ್ತವೆ.
ಆಮೇಲೆ ಊಟದಲ್ಲಿಯೂ ಅಷ್ಟೇ ನೀವು ಹೇಳ್ದಂಗೆ ಸಾತ್ವಿಕ ಆಹಾರ ತಗೊಳ್ಳೋದ್ರ ಮೂಲಕ ಈ ಚರ್ಮ ರೋಗಗಳನ್ನ ತಡೆಗಟ್ಟಬಹುದು ಅಂತ ಅನ್ನೋದು. ನಂತರ ಸಾತ್ವಿಕ ಆಹಾರದ ಜೊತೆಗೆ ಒಂದಷ್ಟು ಮುದ್ರೆಗಳು, ಆ, ವ್ಯಾಯಾಮಗಳನ್ನ ಮಾಡೋದ್ರಿಂದ ಕೂಡ ಇದನ್ನ ಹೊಡೆದೋಡಿಸ್ಬೋದು ಅಂತ ಹೇಳಿದ್ದೀರಾ. ನಿಮ್ಗೆ ಧನ್ಯವಾದಗಳು. ಮತ್ತೊಬ್ರು ಕೇಳ್ತಾ ಇದ್ದಾರೆ, ಇಲ್ಲಿ ಕಷಾಯ ಹೇಳಿದ್ರೆ ನೀವು ಕಷಾಯನ ಎಷ್ಟು ದಿನಗಳ ಕಾಲ ನಾವು ತಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಡಿಪೆಂಡ್ ಆನ್ ಎಷ್ಟು ದೀರ್ಘಕಾಲದಿಂದ ಅವರು ಬಳಲ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಡಿಸೀಸ್ ಇಂದ ಅಂತ. ಕೇವಲ ಈಗ ಇನ್ಸ್ಟೆಂಟ್ ಆಗಿ ಶುರುವಾಗಿದ್ರೆ ಕ್ರಾನಿಸಿಟಿ ಎಷ್ಟಿದೆ, ದೀರ್ಘಕಾಲೀನವಾಗಿ ಅವರು ಬಳಲ್ತಾ ಇದ್ದಾರಾ, ಸುಮಾರು ವರ್ಷಗಳ ಕಾಲ ಅಥವಾ ಸುಮಾರು ತಿಂಗಳ ಕಾಲದಿಂದ ಬಳಲ್ತಾ ಇದ್ದಾರಾ, ಅಥವಾ ಇಂತಿಷ್ಟೇ ದಿನಗಳಿಂದ ಶುರುವಾಗಿದೆಯಾ ಅನ್ನೋದ್ರ ಮೇಲೆ 1 ರಿಂದ 2 ವಾರಗಳ ಕಾಲ, ಇಲ್ಲಾಂದ್ರೆ 1 ತಿಂಗಳಿಂದ 2 ತಿಂಗಳಿನ ಕಾಲ ತಗೋಬೇಕಾಗುತ್ತೆ. ಅದೊಂದೇ ತಗೊಳ್ತಾ ಇದ್ರೆ ಅದು ಅಡ್ಜಸ್ಟ್ ಆಗ್ಬೇಕು ಬಾಡಿಗೆ. ಬಟ್ ಜಾಸ್ತಿ ದಿವಸದಿಂದ ಬಳಲ್ತಾ ಇದ್ರೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ. ಅವರಾಗಿದ್ದ ಅವ್ರ ಮನೆ ಮದ್ದು ಮಾಡ್ಕೊಳ್ಳೋ ಹಾಗಿಲ್ಲ. ಸೊ 1-2 ವಾರಗಳ ಕಾಲ ಅಂದ್ರೆ ಅವರು ಮನೆ ಮದ್ದು ಮಾಡ್ಕೊಳ್ಬಹುದು. ದೀರ್ಘಕಾಲೀನವಾಗಿ ಅವರು ಬಳಲ್ತಾ ಇದ್ದಾರೆ ಅಂತಂದ್ರೆ ಅವರು ಡಾಕ್ಟರ್ಸ್ ತಪಾಸಣೆ ಮಾಡಿಸಿ ಆಮೇಲೆ ಅವರ ಚಿಕಿತ್ಸೆಯ ವಿಧಾನಗಳನ್ನ ತಿಳಿಸ್ತಾರೆ. ಅವರ ಅಡ್ವೈಸ್ ಮೇಲೆ ಅವರು ಆ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ. ಓಕೆ. ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಈ ಮುದ್ರೆಗಳನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು? ಅದನ್ನ ಒಂದು ಮಂಡಲ ಅಂತ ಮಾಡ್ಬೇಕಾ, 21 ದಿನನ, ಏನು ಅನ್ನೋ ತರ, 41 ಮುದ್ರೆಗಳು ದಿನ ಅಂತ ಕೂಡ ಹೇಳ್ತಾರೆ. ವಜ್ರ ಮುದ್ರೆ ನಮ್ಗೆ ನಾಟ್ ಓನ್ಲಿ ಫಾರ್ ಸ್ಕಿನ್ ಡಿಸಾರ್ಡರ್. ಈ ವಜ್ರ ಮುದ್ರ ಅದರಲ್ಲೂ ಚಿನ್ಮಯಿ ಮುದ್ರ ಬಹಳ ಉಪಯೋಗ. ಅದು ಜಸ್ಟ್ ಲೈಕ್ ಜ್ಞಾನ ಮುದ್ರ ತರಾನೇ ನಮ್ಮಲ್ಲಿ ಆತ್ಮಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ವಜ್ರ ಮುದ್ರ ಕೂಡ ನಾಟ್ ಓನ್ಲಿ ಫಾರ್ ಸ್ಕಿನ್ ಡಿಸಾರ್ಡರ್ಸ್, ನಮ್ಮಲ್ಲಿ ಆತ್ಮಶಕ್ತಿ ಕೊರತೆ ಉಂಟಾದಾಗ, ಆತ್ಮವಿಶ್ವಾಸ ಇಲ್ಲದಿದ್ದಾಗ, ಬಳಲಿಕೆ ಅಂತ ಆದಾಗ ವಜ್ರದಷ್ಟೇ ಕಠಿಣ ಮಾಡುತ್ತೆ ನಮ್ಮನ್ನ. ವಜ್ರ ಅಂತ ಕರೆಯೋದೇ ಅದಕ್ಕೆ. ಅದು ಎಷ್ಟೇ ಪೆಟ್ಟು ಬಿದ್ರೂನು ಅದಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ, ಚಿನ್ನಕ್ಕಿಂತ ಅದಕ್ಕೆ ಬೆಲೆ ಜಾಸ್ತಿ ಅಲ್ವಾ. ಸೊ ಅದು ಸೌಂದರ್ಯಯುತವಾಗಿಯೂ ಇದೆ. ನಾವು ಹೆಚ್ಚಾಗಿ ಮಹಿಳೆಯರು ಅದನ್ನ ಇಷ್ಟಪಡೋದು ಯಾಕೆ, ಕಿರೀಟಗಳಲ್ಲಿ ವಜ್ರವನ್ನ ಇಡೋದು ಯಾಕೆ, ಅದ್ರ ಬೆಲೆ ಜಾಸ್ತಿ. ಅದಕ್ಕೆ ನಾವು ಪ್ರತಿದಿನ ಅಭ್ಯಾಸ ಮಾಡಿದ್ರೂ ಈ ಮುದ್ರೆನ ಏನು ಇದಾಗೋದಿಲ್ಲ, ಇನ್ನೂ ಹೆಚ್ಚಿನ ಬಲವನ್ನ ಪಡ್ಕೊಳ್ತೀವಿ ಈ ಮುದ್ರ, ಅಂದ್ರೆ ವಜ್ರ ಮುದ್ರ. ಪ್ರತಿ ಇಷ್ಟೇ ಮಂಡಲ ಮಾಡ್ಬೇಕು ಅನ್ನೋದೇನಿಲ್ಲ, ದಿನವೂ ಮಾಡಿದ್ರು ಏನಿಲ್ಲ, ಒಳ್ಳೆದೇನೆ. ಮಾಡಬಹುದು. ಮಾಡ್ಲಿಲ್ಲ ಹ್ಮ್. ಅಂತಂದ್ರೆ ಧ್ಯಾನಕ್ಕೆ ಮಾಡ್ತೀವಿ ಅಂತಂದ್ರೆ 1 ತಿಂಗಳ ಕಾಲ ಮಾಡಬಹುದು. 40 ರಿಂದ 40 ತೀವ್ರತರವಾದ ಕಾಯಿಲೆ ಬಳಲ್ತಾ ಇದ್ದಾರೆ ಅಂದ್ರೆ 40 ರಿಂದ 45 ನಿಮಿಷ ಪ್ರತಿ ದಿವಸ 3/4 ಗಂಟೆ, ಇಲ್ಲ ಅಂದ್ರೆ 20 ರಿಂದ 25 ನಿಮಿಷ ಸಾಕು. ಅದು ಸಾಕು ಅಂತ ಅನ್ಸಿದ್ರೆ ಬಿಟ್ಬಿಡ್ಬೇಕು. ಮತ್ತೆ ಇಷ್ಟು ದಿವಸ 20 ರಿಂದ 25 ದಿವಸ ಮಾಡಿ ನಂತರ ಬ್ರೇಕ್ ತಗೊಂಡು ಮತ್ತೆ ಶುರು ಮಾಡಬಹುದು. ಆದ್ರೆ ಆಜ್ಞೆ ಚಕ್ರಕ್ಕೆ ಅಥವಾ ಮೂಗಿನ ತುದಿಗೆ ಗಮನ ಕೇಂದ್ರೀಕೃತ ಮಾಡಿ ಮಾಡೋದ್ರಿಂದ ಇದರ ಫಲ ಪಡಿಬಹುದು ಹೆಚ್ಚಿನ ಪ್ರಮಾಣದಲ್ಲಿ. ಓಕೆ, ಧನ್ಯವಾದ ಮೇಡಮ್.